ಈಗ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ. ಸೊ ನಿಮ್ಮ ಅಭಿಪ್ರಾಯ? ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರ ಒಂದು ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ಅದರಲ್ಲಿ ಎಲ್ಲ ನಮ್ಮ ಭಾಗದ ಹಿಂದುಳಿದ ವರ್ಗದ ಸಚಿವರು, ಶಾಸಕರು, ಮುಖಂಡರು, ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ಹೇಳಿದ್ದೀವಿ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದಿದ್ರೆ ನಾವು ಜಾತಿ ಗಣತಿ ಮಾಡ್ತೀವಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಾವು ಹೇಳಿದ್ದೀವಿ. ಹಿಂದೆ ಜಾತಿ ಗಣತಿ ಆಗಿದ್ದು 1931ರಲ್ಲಿ, ಅದ ನಂತರ ಆಗೇ ಇಲ್ಲ. ಇವಾಗ ಹಿಂದೆ ಇರ್ತಕ್ಕಂಥ ಕಾಂತರಾಜು ಅವರ ಒಂದು ವರದಿ ಪ್ರಕಾರ ಸುಮಾರು 160 ಕೋಟಿ ವೆಚ್ಚದಲ್ಲಿ ಒಂದು ಜಾತಿ ಗಣತಿ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇದು ಮುಂದೆ ಬರ್ತಕ್ಕಂಥ ಒಂದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತದೆ, ಚರ್ಚೆಯಾಗಿ ಅದು ಸಬ್ ಕಮಿಟಿಗೆ ತಗೊಂಡು ಬರಬೇಕಾ, ಏನು ಮಾಡಬೇಕು ಅಂತ ನಾವೊಂದು ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಬಹಿರಂಗ ಆಗ್ತದೆ. ಅದರಲ್ಲಿ ಏನು ವಿಷಯನೇ ಇಲ್ಲ. ಇದು ನಿಮ್ಮದೇ ಪಕ್ಷದ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಇದು ಈ ವರದಿಯನ್ನು ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಆಗ್ತದಂತ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಇವಾಗ ಬಹುಶಃ 18ನೇ ತಾರೀಕಿಗೆ ತಗೊಂಡು ಬರ್ಬೋದು, ಇಲ್ಲ ಅಂದ್ರೆ ಅದ ನಂತರ ಒಂದು ವಾರ ಹೆಚ್ಚು ಕಡಿಮೆ ಮಾಡಿ ಅವರು ತಗೊಂಡು ಬರ್ಬೋದು. ಆ ಒಂದು ಕ್ಯಾಬಿನೆಟ್ ಅಲ್ಲಿ ಸರಿಯಾದ ರೀತಿಯಿಂದ ಒಂದು ಚರ್ಚೆ ಆಗ್ತದೆ, ಡಿಸ್ಕಷನ್ ಆಗಿ ಏನ್ ತೀರ್ಮಾನ ತಗೊಳ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ನೆನ್ನೆ ಸಭೆಯಲ್ಲೂ ಹೇಳಿದ್ದಾರೆ, ಮತ್ತೆ ಪತ್ರಿಕಾ ಅವ್ರಿಗೂ ಕೂಡ ಅದೇ ಒಂದು ರೀತಿಯಿಂದ ಹೇಳಿದ್ದಾರೆ. ಚರ್ಚೆ ಆದ ನಂತರ ಏನ್ ಮಾಡ್ಬೇಕು ಅಂತ ಒಂದು ತೀರ್ಮಾನ ತಗೊಳ್ತೀವಿ. ಡೈವರ್ಷನ್ ಮಾಡಕ್ಕೆ ಮೂಡ ಡೈವರ್ಷನ್ ಮಾಡೋದಕ್ಕೆ ಇದನ್ನ ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಕ್ಕೆ ಅವ್ರಿಗೆ ಬೇರೆ ಏನು ಇಲ್ಲ. ಅವ್ರು ಏನ್ ಮೂಡ ಕೇಸ್ ಬಗ್ಗೆ, ಮೂಡ ಎಲ್ಲಿ, ಮತ್ತೆ ಇದು ಜಾತಿ ಗಣತಿ ನಡೀತಾ ಇರೋದು ಯಾವಾಗಿಂದ? ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2013ರಿಂದ 2018 ಮುಖ್ಯಮಂತ್ರಿ ಇರುವ ಸಂದರ್ಭದಲ್ಲಿ ಜಾತಿ ಗಣತಿ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವಾಗ ಮಾಡಿದ್ದಾರೆ, ಕಾಂತರಾಜು ಒಂದು ಕಮಿಟಿ ಮಾಡಿ ಆವಾಗ ಮಾಡಿದ್ದಾರೆ, ದುಡ್ಡು ಅವಾಗಿಟ್ಟಿದ್ದಾರೆ. ಇವಾಗ ಮೂಡ ಬಂದಿದ್ದು ಮೊನ್ನೆ ಮೂಡ ಬಂದಿದೆ. ಮೂಡ ಮತ್ತೆ ಇದಕ್ಕೆ ಏನು ಸಂಬಂಧ ಇಲ್ಲ, ಇದು ಮಾಡೋದ ಅವಶ್ಯಕತೆನೂ ಇಲ್ಲ. ಜಾತಿ ಗಣತಿಯನ್ನು ಮುಂದಿಟ್ಕೊಂಡು ಚುನಾವಣೆ ಎದುರಿಸ್ತೀವಿ ಅಂತ ಸವಾಲು. ಇವಾಗ ಚುನಾವಣೆ, ಈಗಾಗಲೇ ಚುನಾವಣೆ ಅಂತೂ ಮುಗಿದಿದೆ, ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಜಮ್ಮು ಅಂಡ್ ಕಾಶ್ಮೀರಲ್ಲೂ ಕೂಡ ನಾವು ಗೆಲ್ತಾ ಇದ್ದೀವಿ, ಹರಿಯಾಣಲ್ಲೂ ಕೂಡ ನಾವು ಗೆಲ್ತಾ ಇದ್ದೀವಿ. ಈ ಒಂದು ಇದು ಅನೈತಿಕತೆಯಿಂದ ಇರ್ತಕ್ಕಂಥ ಒಂದು ಮೈತ್ರಿ ಏನಿದೆ ಬಿಜೆಪಿ ಮತ್ತು ಜೆಡಿಎಸ್, ಇಡೀ ರಾಷ್ಟ್ರ ಮಟ್ಟದಲ್ಲೂ ಜನ ಕೂಡ ಇವತ್ತಿನ ದಿವಸ ಬಿಜೆಪಿಗೆ ತಿರಸ್ಕಾರ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಂತೂ ತಿರಸ್ಕಾರ ಮಾಡೇ ಹೋಯ್ತು, ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ತಿರಸ್ಕಾರ ಮಾಡ್ತಾ ಇದ್ದಾರೆ. ಇವಾಗ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ತಕ್ಕಂಥ ವಿಷಯ, ಈ ಒಂದು ಜಾತಿ ಗಣತಿ ಬಗ್ಗೆ ಒಂದು ಸುದೀರ್ಘವಾಗಿ ಒಂದು ಚರ್ಚೆ ಆಗಲಿ ಅಂತ ನಾವು ಹೇಳಿದೀವಿ. ಚರ್ಚೆ ಆಗ್ತದೆ, ಏನ್ ಮಾಡಬೇಕು ಅಂತ ತೀರ್ಮಾನ ತಗೊಳ್ತೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಈಗ ನಿಮ್ಮ ಪಾರ್ಟಿಯಲ್ಲಿ ಏನಾಗ್ತಿದೆ ಅಂತ, ಯಾಕಂದ್ರೆ ಒಂದ್ ಕಡೆ ಪರಮೇಶ್ವರ್ ಅವರು ಭೇಟಿ ಆಗ್ತಾರೆ, ಒಂದು ಮೀಟಿಂಗ್ ನಡೆಸ್ತಾರೆ, ಮಗನೊಂದ್ ಕಡೆ ವಿಜಯೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರನ್ನ ಮತ್ತೆ ಮಹಾದೇವ್ ಅವ್ರನ್ನ, ಈ ತರ ಎಲ್ಲೋ ಒಂದ್ ಕಡೆ ರಾಜಕೀಯದಲ್ಲಿ ಎಲ್ಲರಿಗೆಲ್ಲೋ ಭೇಟಿ ಆಗ್ತಾ ಇರ್ತಾರೆ. ಇವತ್ತು ನೋಡ್ರಿ, ನಾವು ಇಲ್ಲಿ ಬಂದು ನಮ್ಮ ದಿನೇಶ್ ಗುಂಡೂರಾವ್ ಅವ್ರಿಗೆ ನಾವು ಭೇಟಿ ಆಗಿದ್ವಿ. ಏನಾದರೂ ಒಂದು ಕೆಲಸ ಕಾರ್ಯಗಳು ಇದ್ದೇ ಇರ್ತದೆ. ನಿನ್ನೆ ವಿಜೇಂದ್ರ ಅವರು ಏನೋ ಒಂದು ಟೋಲ್ ಪ್ಲಾಜಾಗೋಸ್ಕರ ಅವ್ರು ಹೋಗಿ ಸತೀಶ್ ಜಾರಕಿಹೊಳಿಗೆ PWD ಮಿನಿಸ್ಟರ್ ಅವ್ರಿಗೆ ಹೋಗಿ ಭೇಟಿ ಆಗಿದ್ದಾರೆ. ಅವರು ಒಬ್ಬ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಹೋಗಿ ಏನೋ ಒಂದು ಕೆಲಸಕ್ಕಾಗಿ ಅವ್ರು ಭೇಟಿ ಆಗಿದ್ದಾರೆ. ಅದಕ್ಕೆ ಬೇರೆ ರೀತಿಯಿಂದ ನಾವು ನೋಡಿದ್ರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಸುಮ್ಮನೆ ಈ ತರ ಆಗ್ತದೆ, ಬದಲಾವಣೆ ಆಗ್ತದೆ ಅಂತ ಅವರು ಏನಾದರೂ ಒಂದು ಹೇಳ್ಬೋದು. ಯಾವ ಒಂದು ರೀತಿಯಿಂದ ಬದಲಾವಣೆ ಆಗಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಒಳ್ಳೆ ರೀತಿಯಿಂದ ಜನರ ಪರವಾಗಿ ನಾವು ಕೆಲಸ ಏನ್ ಮಾಡ್ತಾ ಇದ್ದೀವಿ, ನಾವು ಏನೇನು 5 ಗ್ಯಾರಂಟಿಗೆ ಸರಿಯಾಗಿ ರೀತಿಯಿಂದ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ, ಅದು ಬೇರೆಯವ್ರಿಗೆ, ವಿರೋಧ ಪಕ್ಷದವರಿಗೆ ಹೇಳಕ್ಕೆ ಮಾತಿಲ್ಲ, ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಗೆ 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ, ಅವಧಿ ಪೂರ್ಣಗೊಳ್ಳುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇರ್ತಾರೆ, ಅದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಬೇರೆ ಬೇರೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ. ರಾಜಕೀಯದಲ್ಲಿ ಇರುವಾಗ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರ್ತದೆ, ಅದರಲ್ಲಿ ಏನ್ ತಪ್ಪೇನಿಲ್ಲ. ಇವಾಗ ಸದ್ಯಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಚಿವರ, ಶಾಸಕರ ಬೆಂಬಲ ಅವ್ರ ಜೊತೆ ಇದೆ, ಮುಂದೆನೂ ಇರ್ತದೆ. ಮತ್ತೆ ನಮ್ಮ ಪತ್ನಿಯನ್ನ ರಾಜಕೀಯ ಕಾರಣಕ್ಕೆ ಎಳೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಬೇಸರವನ್ನ ಸಿದ್ದರಾಮಯ್ಯ ಅವರ. ಹೌದು, ಮಾನ್ಯ ಮುಖ್ಯಮಂತ್ರಿ ಅವರ ಧರ್ಮ ಪತ್ನಿಯವರು ಯಾವ ಒಂದು, ಅವರು ಈಗಾಗಲೇ ಸುಮಾರು ಒಂದು 7ನೇ ವರ್ಷ ಅವರು ಮುಖ್ಯಮಂತ್ರಿ ಇರುವ, ಮತ್ತೆ ಉಪಮುಖ್ಯಮಂತ್ರಿಯಾಗಿ ಸುಮಾರು ವರ್ಷ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರ ಧರ್ಮ ಪತ್ನಿ ಬಗ್ಗೆ ಎಲ್ಲೂ ಪ್ರಸ್ತಾಪವಾಗಿಲ್ಲ, ಎಂದೂ ಕೂಡ ಅವರು ಯಾವ ಒಂದು ಕಾರ್ಯಕ್ರಮದಲ್ಲೂ ಬಂದಿಲ್ಲ, ಫಂಕ್ಷನ್ ಅಲ್ಲೂ ಬಂದಿಲ್ಲ, ಪ್ರಮಾಣ ವಚನ ಸಂದರ್ಭದಲ್ಲೂ ಕೂಡ ಅವರು ಬಂದಿಲ್ಲ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಅವರ ಹೆಸರು ಬಹಳಷ್ಟು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಬೇಸರ ಆಗಿದೆ.
ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು 40 ವರ್ಷ ರಾಜಕೀಯದಲ್ಲಿ ವಿವಿಧ ಖಾತೆಯ ಮಂತ್ರಿಗಳಾಗಿದ್ದಾರೆ, 2 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಮೇಲೆ ಯಾವ ಒಂದು ಕಪ್ಪು ಚುಕ್ಕೆನೂ ಇಲ್ಲ. ಅವರು ಸಿಕ್ಕಿರುವಂತಹ ಅವ್ರು 3 ಎಕರೆ 16 ಗುಂಟೆ ಇರ್ತಕ್ಕಂಥ ಅವ್ರ ಜಾಗದಲ್ಲಿ ಅವ್ರಿಗೆ 14 ಸೈಟ್ ಏನ್ ಸಿಕ್ಕಿದೆ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಅವರು. ಇವತ್ತು ವಿರೋಧ ಪಕ್ಷದವರು ತಾವು ಪಡ್ಕೊಂಡಿರುವಂತಹ ಒಂದು ಸೈಟ್ಗಳು ವಾಪಸ್ ಕೊಡ್ತಾರಾ? ಅವ್ರಿಗೆ ಒಂದು ಧೈರ್ಯ ಇದೆನಾ? ಎಷ್ಟೊಂದು ಜನ ಏನೇನು ಸೈಟ್ ತಗೊಂಡಿದ್ದಾರೆ, ಅದು ಮೈಸೂರು ಕಡೆ ತಗೊಂಡಿರ್ಬೋದು, BDL ತಗೊಂಡಿರ್ಬೋದು, ಬೇರೆ ಬೇರೆ ತಗೊಂಡು ಅವ್ರು ತಗೊಳ್ತಾರಾ? ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತಿನ ದಿವಸ ಇದು ಎಲ್ಲ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಏನಿದ್ರು ಅಧಿಕೃತವಾಗಿ ತಗೊಂಡಿದ್ರು ಅವ್ರ ಮೇಲೆ ಯಾವ ಒಂದು ಕಾರಣಕ್ಕಾಗಿ ಈ ತರ ಒಂದು ಗೂಬೆ ಕೂಡಿಸ್ತಾ ಇದಾರಲ್ಲ, ಆ ಒಂದು ಕಾರಣಕ್ಕೆ ವಾಪಸ್ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಕೊಡ್ತಾರಾ ಅಂತ ನಾನು ಕೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.